Hey guys, welcome back with another videos. ಮಗ ಇನ್ನ ಡೈರೆಕ್ಟ್ ಮ್ಯಾಟ್ರಿ ಬರೋಣ. ಗಸ್ ಬಿಗ್ ಬಾಸ್ ನವರು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಸೊ ಆ ಪ್ರೋಮೋ ಇವತ್ತಿನ ಒಂದು ಟಾಸ್ಕ್ ಗೆ ಸಂಬಂಧಪಟ್ಟಿರೋ ತರ ಇದೆ. ಆ ಟಾಸ್ಕ್ ಅಲ್ಲಿ ನಮ್ಮ ಕಾವ್ಯ ಅವರು ಹಾಗೂ ರಾಶಿ ಅವರು ಸಖತ್ ಜಟಪಟಿನ ನಡೆಸ್ತಿದ್ದಾರೆ ಫೈನಲಿಸ್ಟ್ ಆಗೋದಿಕ್ಕೆ. ಅಂಡ್ ಅವರು ಸಖತ್ತಾಗಿ ಆಡೋ ಟೈಮಲ್ಲಿ ನಮ್ಮ ಧ್ರುವಣ್ಣ ಬಂದು ಮಧ್ಯೆ ಎಂಟ್ರಿ ಕೊಟ್ಟು ಕಾವ್ಯ ಅವರ ಆಟನ ನಿಲ್ಸ್ಬಿಟ್ಟಿದ್ದಾರೆ. ಇದಕ್ಕೆ ಬೇಜಾರಾದಂತ ಕಾವ್ಯ ಅವರು ಆ ಗೇಮ್ ನ ಗಿವ್ ಅಪ್ ಮಾಡಿ ಮನೆ ಒಳಗಡೆ ದಡ ಹೋಗ್ಬಿಟ್ರು ಗುರು. ಅವ್ರು ಎಲ್ಲಿಗೆ ಹೋದ್ರು, ಏನ್ ಕತೆನೋ, ಏನು ಬಿಗ್ ಬಾಸ್ ಕರೆದ್ರು, ಏನು ಗೊತ್ತಾಗ್ಲಿಲ್ಲ, ಕನ್ಫ್ಯೂಷನ್ ಅಲ್ಲಿ ಇದೆ. ಅಂಡ್ ಇನ್ನ ಗೇಮ್ ಅಲ್ಲಿ ಉಳ್ಕೊಂಡಿದ್ದು ರಾಶಿಕ್ ಅವ್ರಲ್ವಾ, ಅವ್ರು ನೋಡಿದ್ರೆ ಸ್ಮೈಲ್ ಮಾಡ್ಕೊಂಡು ನಾನು ಫೈನಲಿಸ್ಟ್ ಆದೆ ಅನ್ನೋ ರೀತಿ ಸ್ಮೈಲ್ ಮಾಡ್ತಿದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಅವರೇ ಫೈನಲಿಸ್ಟ್ ಆಗಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಬಟ್ ಅದು ನಿಜ ಅಲ್ಲ. ಪ್ರೋಮೋ ನೋಡಿ ಏನು ಡಿಸೈಡ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಪಿಕ್ಚರ್ ಅಭಿ ಬಾಕಿ ಹೇ. ಸೊ ನೀವೊಂದ್ಸಲ ಪ್ರೋಮೋ ನೋಡ್ಕೊ ಬನ್ನಿ, ಮುಂದೆ ಮಾತಾಡೋಣ. ಹಲಗೆ ಮೇಲೆ ನಡೆಯುತ್ತಾ ಎದುರಾಳಿ ಆಟಗಾರ ಇಟ್ಟಿರುವ ಡಿಸ್ಕ್ ಅನ್ನು ತಿರುಗಿಸಿ ತಮ್ಮ ಬಣ್ಣದ ಅಧಿಕ ಡಿಸ್ಕ್ಗಳು ಮೇಲ್ಬದಿಯಲ್ಲಿರುವಂತೆ ನೋಡಿಕೊಳ್ಳಬೇಕು. ಕಾವ್ಯನ ಸಪೋರ್ಟ್ ಮಾಡಿ, ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಕಾವ್ಯಗೆ ಇಷ್ಟಪಡ್ತೀನಿ, ಫೈನಲಿಸ್ಟ್ ಆಗ್ಲಿ ಅಂತ ನನ್ನ ಆಸೆ. ನಾವು ಮಾಡಿ ಸ್ಟ್ರಾಟಜಿ ಯಾವ್ದು ಫೇಲ್ ಆಗಿಲ್ಲ. ಯಾವ್ದು ಗ್ರೀನ್ ಸಿಗುತ್ತೆ ಎಲ್ಲೋ ವೈಟ್ ಅಷ್ಟೇ. ಒಂಥರ ಗೊಂಬೆ ಆಡಿಸೋಳಂಗೆ, ಈಗ ಗೊಂಬೆ ಆಡಿಸ್ದಂಗೆ ಆಡಿಸ್ಬೇಕು ಅವಳ. ಕಾವ್ಯ ಅವರು ಕಾರ್ಡ್ಗಳನ್ನ ಕೈಯಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಮಗೆ ಇಷ್ಟ ಬಂದಿರುವಾಗ ಆಟ ಆಡಿದ್ದಾರೆ. ನಿಮ್ಮನ್ನ ಮೂವ್ ಮಾಡಕ್ ಬಿಡಲ್ಲ ನಾವು. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಓಕೆ ಗೈಸ್, ಪ್ರೋಮೋ ನೋಡಿದ್ಮೇಲೆ ನಿಮ್ಗೆ ಅವರಿಬ್ರಲ್ಲಿ ಯಾರು ಫೈನಲಿಸ್ಟ್ ಆಗ್ಬೇಕಂತ ಅನಿಸ್ತಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿ ಮನೆಯವ್ರು ಎಲ್ಲ ನಮ್ಮ ಕಾವ್ಯವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅದನ್ನ ನೋಡಿದಂತ ಕಾವ್ಯವರು ಫುಲ್ ಖುಷು. ಬಟ್ ಇದೇ ಖುಷಿಲಿ ರೂಲ್ಸ್ ನ ಏನಾದ್ರು ಮರ್ತು ಬಿಟ್ರ? ಸೊ ನೋಡಿದ್ರೆ ನಂಗೆ ಅನಿಸ್ತಾ ಇದೆ. ಬಟ್ ಅಲ್ಲಿ ರೂಲ್ಸ್ ಇರೋದು ಒಂದು ಡೆಸ್ಕ್ ಇಂದ ಇನ್ನೊಂದು ಡೆಸ್ಕ್ಗೆ ಒಂದು ಏನ್ ಅಲ್ಲಿಗೆ ಇದೆಯಲ್ಲ, ಅಲ್ಲಿಗೆ ಮೇಲೆ ನಡ್ಕೊಂಡು ಹೋಗಿ ತಮ್ಮ ಕಲರಿನ ಪ್ಲೇಟ್ ನ ಆ ಡೆಸ್ಕ್ ಮೇಲೆ ಇಡಬೇಕು. ಯಥೇಚ್ಛವಾಗಿ ಯಾರು ಫೈನಲ್ ಆಗಿ ಬಜರ್ ಆದಾಗ ಯಾರ ಒಂದು ಕಲರಿನ ಪ್ಲೇಟ್ ಡೆಸ್ಕ್ ಮೇಲೆ ಜಾಸ್ತಿ ಇರ್ತಾವಲ್ಲ ಅವರು ವಿನ್ನರ್. ಬಟ್ ಇಲ್ಲಿ ಕಾವ್ಯ ಅವ್ರು ಏನ್ ಮಾಡ್ತಿದ್ದಾರೆ, ಎಲ್ಲಾ ಪ್ಲೇಟ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದು ಎಲ್ಲಿಗೆ ಹೋಗ್ತಿದಾರೋ ಏನೋ ಶಿವನೇ ಬಲ್ಲ. ಹಂಗ್ ಮಾಡಿದಕ್ಕೇನೋ ನಮ್ಮ ಧ್ರುವಣ್ಣ ಸುಮ್ನೆ ಇರ್ತಾರ? ಆದ್ರೂ ಅವರು ಒಳ್ಳೆ ಒಂದು ಉಸ್ತುವಾರಿ ಸಕ್ಕದ ನಡ್ಸ್ಕೊಂಡ್ ಕೊಡ್ತಾರೆ. ಬಂದ್ರು, ನೀನ್ ಆಡಿದ್ದು ತಪ್ಪು ಕಣಮ್ಮ, ನಾನ್ ಇದನ್ನ ಒಪ್ಪಲ್ಲ, ನಿನ್ನ ಗೇಮ್ ಇಲ್ಲೇ ನಿಲ್ಲಿಸ್ತಿದ್ದೀನಿ ಅಂತ ನಿಲ್ಸಿದ್ರು. ಇವ್ರು ಅದಕ್ಕೇನೆ ಬೇಜಾರಾಗಿ ದಡ ಮನೆ ಒಳಗೆ ಹೋಗ್ಬಿಟ್ಟಿದಾರಲ್ಲ ಗುರು ಗೇಮ್ ಬಿಟ್ಟು. ಯಾರು ಹೇಳ್ತಾರೆ ಇವ್ರಿಗೆಲ್ಲ? ಸೊ ಈಗ ನೋಡಿ, ರಾಶಿ ಅವರು ಒಂದು ಫೈನಲಿಸ್ಟ್ ಆಗಿರೋ ರೀತಿ ಪ್ರೋಮೋನ ಕಟ್ ಮಾಡಿದಾರೆ. ನಮ್ಗೆ ಎಷ್ಟು ಬೇಜಾರಾಗಿಲ್ಲ. ನಾವು ಗಿಲ್ಲಿ ಅವರೆಲ್ಲ ಕಾವ್ಯವ್ರಿಗೆ ಸಪೋರ್ಟ್ ಮಾಡಿ ಕಾವ್ಯ ಗೆಲ್ಲಿ ಅಂತ ಅಲ್ಲಿ ಒಂದು ಸಪೋರ್ಟ್ ಮಾಡ್ತಿದ್ರೆ ಇವ್ರು ಈ ತರ ಮಾಡೋದು ಸರಿನಾ? ನೀವೇ ಏನು ಕಾಮೆಂಟ್ ಮಾಡ್ರಿ. ಏನಾಗಿರ್ಬೋದು ಅಂತ ಇವತ್ತೊಂದು ಎಪಿಸೋಡ್ ನೋಡಿದ್ರೆ ನಮ್ಗೂ ಗೊತ್ತಾಗುತ್ತೆ. ನಾನು ಮಿಸ್ ಮಾಡಿದೆ ಎಪಿಸೋಡ್ ನ ನೋಡ್ತೀನಿ, ನೀವು ನೋಡಿ. ಪ್ರೋಮೋದಲ್ಲಿ ಏನಾದ್ರೂ ಮಿಸ್ ಮಾಡಿದ್ರೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಪ್ಪ. ಮತ್ತೆ ಮಾತಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ಬಾಯ್.